5 ಕೆಲಸ 5 ಋಷಿಗಳು ನಮ್ಮ ಇದರಲ್ಲಿ ಪಂಚ ಋಷಿಗಳು. ಆ ಪಂಚ ಋಷಿಗಳಲ್ಲಿ 5 ಕಸುಬು ಮಾಡ್ಕೊಂಡ್ರಿ. ಆ 5 ಕಸಲ್ಲಿ ಮನು ಅಂದರೆ ಕುಲ್ಮೆ ಕೆಲಸ. ನಮ್ಮ ತಂದೆಯರು ನಮ್ಮ ಅಜ್ಜ ಅವರು ಪರಂಪರೆನೇ ಕುಲ್ಮೆ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಪೈಪ್ಲೈನ್ ಮಾಡೋ ಐಡಿಯಾದಲ್ಲಿ ಅದು ಅವಾಗ ಗೋಬರ್ ಗ್ಯಾಸು ಬಳಕೆ ಬಂತು. ಗೋಬರ್ ಗ್ಯಾಸು ಅಂದರೆ ದನಗಳು ಯಾವ್ಯಾವ ಮನೆಗೆ ಜಾಸ್ತಿ ಇರ್ತವೆ ಅಂಥವ್ರ ಮನೆಗೆ ಗೋಬರ್ ಗ್ಯಾಸು ಮಾಡೋ ಅಂಥ ಟೆಕ್ನಾಲಜಿ ಬರೋದು. ನಮ್ಮ ತಂದೆಯವರು ನನ್ನ ಬಾಯಿಲಿ ಹೋಗ್ಬರೋಣ ಪೈಪು ಗೀಪು ರೆಂಚು ಹಿಡ್ಕೊಳಕ್ಕೆ ನೀನು ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಓದು. ಅವ್ರೊಂದು ದಿವಸ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿದೆಲ್ಲ ಅಮೌಂಟ್ ಎಲ್ಲ ಕೊಟ್ಟಾಗ ನಿನಗೆ ಒಬ್ಬನೇ ಮಗ ಅಲ್ವೇ ಅವರು ನನಗೆ ಖುಷಿ ಆಗತ್ತೆ ಅಂತಂದರೆ ಅವ್ರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಿದ್ದೀನಲ್ಲ. ನಾನು ಯಾವತ್ತೂ ದಿನನಿತ್ಯ ನಾನು ಎದ್ದೇಳ್ಬೇಕಾರೆ ಗುರುಗಳು ನೆನಪು ಮಾಡ್ಕೊಂಡೇ ನಾನು ಮುಂದಕ್ಕೆ ಕಾಲಿಕ್ಕದು. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ನಾವು ಕುಲ ಕಸಬು ನಮ್ಮದು ವಿಶ್ವಕರ್ಮ ಜಾತಿ. ವಿಶ್ವಕರ್ಮ ನಮ್ಮ ವಿಶ್ವಕರ್ಮ ಇದರಲ್ಲಿ ಮನೋಮಯ ತ್ವಷ್ಟು ಶಿಲ್ಪ ವಿಶ್ವಜ್ಞ ಹೀಗೆ 5 ಕಸಬು ಮಾಡ್ಕೊಂಡು ನಾವು ಜೀವನ ಸಾಗಿಸ್ತಾ ಇದ್ದೀವಿ. ಅಂದರೆ ಕುಲ್ಮೆ ಕೆಲಸ, ಮರದ ಕೆಲಸ, ಲೋಹದ ಕೆಲಸ, ಶಿಲ್ಪಿ ಕೆಲಸ, ಎರ್ಕೋದ್ ಕೆಲಸ, ಹೀಗೆ 5 ಕೆಲಸ 5 ಋಷಿಗಳು ನಮ್ಮ ಇದರಲ್ಲಿ ಪಂಚ ಋಷಿಗಳು. ಆ ಪಂಚ ಋಷಿಗಳಲ್ಲಿ 5 ಕಸುಬು ಮಾಡ್ಕೊಂಡ್ರಿ. ಆ 5 ಕಸಲ್ಲಿ ಮನು ಅಂದರೆ ಕುಲ್ಮೆ ಕೆಲಸ. ನಮ್ಮ ತಂದೆಯರು ನಮ್ಮ ಅಜ್ಜ ಅವರು ಪರಂಪರೆನೇ ಕುಲ್ಮೆ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಜೀವನ ಸಾಗಿಸ್ಬೇಕಾರೆ ಹಿಂದೆ ಹೆಚ್ಚು ಕಮ್ಮಿ ಒಂದು 30-40 ವರ್ಷದಿಂದ ಸಿಲಿಂಡ್ರು ಅವು ಇರಲಿಲ್ಲ. ನಮ್ಮ ತಂದೆಯರು ಕುಲ್ಮೆ ಕೆಲಸ ಮಾಡ್ಕೊಂಡು, ನಮ್ಮ ತಂದೆಯರ ಹೆಸರು ನಾಗಣ್ಣಾಚಾರ್ರು, ನಮ್ಮ ತಾಯಿ ಹೆಸರು ನಿಂಗಮ್ಮ. ಈ ಬಡ ಕುಟುಂಬದಿಂದ ಬಂದಂಥವರು ನಮ್ಮ ತಾಯಿ ತಂದೆ ಇಬ್ಬರೂ. ನಾನು ಒಬ್ಬನೇ ಮಗ. ನಮ್ಮ ಅಕ್ಕರಿಬ್ಬರು, ಒಬ್ಬರ ಹೆಸರು ಲಕ್ಷ್ಮೀದೇವಿ, ಒಬ್ಬರ ಹೆಸರು ಶಾರದಾ. ಇವರು ನಾವು 3 ಜನ ಮಕ್ಕಳು. ನಾವೆಲ್ಲ ಸಣ್ಣರು ಅವತ್ತಿನ ಕಾಲದಲ್ಲಿ, ಸಣ್ಣ ಮಕ್ಕಳು ಕಾಲದಲ್ಲಿ ನಮ್ಮ ತಂದೆಯವರು ಭಾಳ ಕಷ್ಟದಿಂದವ ಕುಲ್ಮೆ ಕೆಲಸ ಮಾಡ್ಕೊಂಡು ಹಿಂದೆಲ್ಲವ ಗಾಡಿ ಹಳಿ ಕಟ್ಕೊಂಡು, ಗಾಡಿ ಹಳಿಯಿಂದ ಅಂದರೆ ಎತ್ತಿನ ಗಾಡಿ. ಇವತ್ತ ಹುಡುಕಿ ನೋಡಬೇಕು ಅಂತಂದ್ರು ಇವತ್ತ ಗಾಡಿ ಇಲ್ಲ. ಒಂದೊಂದು ದಿವಸಕ್ಕೆ ನಮ್ಮ ತಂದೆಯವರು 10-15 ಜೊತೆ ಹಳಿ ಕಟ್ಟಿ ಇದು ಮಾಡೋರು. ಅದೇ ಕಸಬಲ್ಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು. ಜೀವನ ಸಾಗಿಸ್ಬೇಕಾರೆ ಒಂದು ಗೋಬರ್ ಗ್ಯಾಸಿನ ಕೆಲಸ ಮಾಡ್ಬೇಕಲ್ಲ ಅಂತವ ಅವಾಗ ನಮ್ಮ ತಂದೆಯವರು ಸರಸ್ವತಿಪುರದಲ್ಲಿ ಈ ನೆಲ್ಲಿ ಬಿಡೋದು ವಾಟರ್ ಮ್ಯಾನ್ ಕೆಲಸ ಮಾಡ್ತಿದ್ರು. ವಾಟರ್ ಮ್ಯಾನ್ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಅನುಭವ ಹೆಂಗೆ ಬಂತು ಅಂತಂದರೆ, ಈ ಬೀದಿ ನೆಲ್ಲಿಗಳು ಗ್ರಾಮ ಪಂಚಾಯತಿಯಲ್ಲಿ ನೆಲ್ಲಿಗಳು ಹಾಕೋವಂಥದ್ದು ಒಂದು ಸ್ಕೀಮ್ ಬಂದಿತ್ತು. ಆ ನೆಲ್ಲಿಗಳು ಹಾಕೋ ಸ್ಕೀಮಲ್ಲಿ ನಮ್ಮ ತಂದೆಯವರಿಗೆ ಅನುಭವ ಬಂದಿದ್ದು ಪೈಪ್ ರಿಂಚು ಅವ್ರೆಲ್ಲವ ಪೈಪ್ಲೈನ್ ಮಾಡೋಕ್ಕೆ ಐಡಿಯಾ ಬಂತು. ಪೈಪ್ಲೈನ್ ಮಾಡೋ ಐಡಿಯಾದಲ್ಲಿ ಅದು ಅವಾಗ ಗೋಬರ್ ಗ್ಯಾಸು ಬಳಕೆ ಬಂತು. ಗೋಬರ್ ಗ್ಯಾಸು ಅಂದರೆ ದನಗಳು ಯಾವ್ಯಾವ ಮನೆಗೆ ಜಾಸ್ತಿ ಇರ್ತವೆ ಅಂಥವ್ರ ಮನೆಗೆ ಗೋಬರ್ ಗ್ಯಾಸು ಮಾಡೋ ಅಂಥ ಟೆಕ್ನಾಲಜಿ. ಆ ಗೋಬರ್ ಗ್ಯಾಸು ಅಂತ ಬಂದಾಗ ನಮ್ಮ ತಂದೆಯವರು ಹಳ್ಳಿಗೆ ಹೋಗಿ ಪಂಚನಹಳ್ಳಿ, ಅಣೆಗೆರೆ, ಆಮೇಲೆ ಕಡೂರು ಸುತ್ತಮುತ್ತ ಕೆಲವು ಚಿಕ್ಕಮಂಗ್ಳೂರು ಏನು ದನ ಕರುಗಳು ಜಾಸ್ತಿ ಎಲ್ಲೆಲ್ಲಿರ್ತವೆ ಅಲ್ಲೆಲ್ಲ ಗೋಬರ್ ಗ್ಯಾಸ್ ಮಾಡ್ಕೊಂಬರೋರು. ಗೋಬರ್ ಗ್ಯಾಸ್ ಮಾಡ್ಕೊಂಬಂದು ಸಂದರ್ಭದಲ್ಲಿ ಸಕ್ರಾಪಟ್ಟಣದಲ್ಲಿ ಅವಧೂತರು ವೆಂಕಟಾಚಲಯ್ಯನವರು ಅಂತ ನಮ್ಮ ಗುರುಗಳವರು. ಆ ಗುರುಗಳು ಮನೆಯಲ್ಲೂ ಭಾಳಷ್ಟು ದನ ಸಾಕಿದ್ರು. ಭಾಳಷ್ಟು ದನ ಸಾಕಿದಾಗ ಅವ್ರ ಮನೆಗೆ ಒಂದು ಗೋಬರ್ ಗ್ಯಾಸ್ ಮಾಡಿಸ್ಬೇಕು ಅನ್ನೋದು ಒಂದು ಐಡಿಯಾ ಬಂತು ಅವರಿಗೆ. ಐಡಿಯಾ ಬಂದಾಗ ಈ ಸುತ್ತಮುತ್ತಲಲ್ಲಿ ಯಾರು ಗೋಬರ್ ಗ್ಯಾಸ್ ಮಾಡ್ತಾರೆ ಅವ್ರ ಮನೆಗೆ ಇದ್ರು. ಅವರು ಸಂಬಂಧಿಕರೇನು ಅಣ್ಣಯ್ಯ ಅಂತ ಇದ್ರು. ನಮಗೆ ಮೋಸ್ಟ್ಲಿ 35 ವರ್ಷದ ಹಿಂದೆ ಅವರು ಬಜಾಜ್ ಚೇತಕ್ ಅಂತ ಇರೋದು. ಬಜಾಜ್ ಚೇತಕ್ ಗೋಬರ್ ಗ್ಯಾಸ್ ಮಾಡಿಸ್ಬೇಕಪ್ಪ, ಗೋಬರ್ ಗ್ಯಾಸ್ ಮಾಡೋ ಅಂತಾರೆ ಯಾರಿದ್ದಾರೆ ಇಲ್ಲಿ
ಅಂತ ಅಂದಾಗ ಸರಸ್ವತಿಪುರದಾಗೆ ಕುಲ್ಮೆ ನಾಗಣ್ಣ ಅಂತವ ಸುತ್ತಮುತ್ತಲಳ್ಳೆಗೆಲ್ಲವ ಗೋಬರ್ ಗ್ಯಾಸ್ ಮಾಡ್ತಾಯಿದ್ದಾರೆ, ಅವ್ರನ್ನ ಒಂದ್ಸರಿ ನಾನು ಸಂಪರ್ಕ ಮಾಡ್ತೀನಿ ಅಂತ ನಮ್ಮೂರಿಗೆ ಬಂದರು. ನಮ್ಮೂರಿಗೆ ಬಂದಾಗ ಈ ಥರ ನಮ್ಮನೆಗೆ ಒಂದು ಗೋಬರ್ ಗ್ಯಾಸ್ ಮಾಡಬೇಕು, ಹೆಂಗೆ ಮಾಡೋದು ಅಂತ ಅಂದಾಗ ಆಯಿತು, ನಾನೆಲ್ಲವ ಪಂಚನಹಳ್ಳಿ, ಅಣೆಗೆರೆ ಅಲ್ಲೆಲ್ಲ ನಾನು ಸುತ್ತಮುತ್ತಲೆಲ್ಲವ ನಾನು ಈ ಥರ ಮಾಡಿದ್ದೀನಿ ಅಂತ ಹೋಗಿ ನೋಡ್ಕೊಂಬರ್ರಿ ಅಂತಂದು ಹೋಗಿ ನೋಡ್ಕೊಂಬಂದ್ರು. ಒಳ್ಳೆ ಇಲ್ಲಿ ಪಕ್ಕದಲ್ಲಿ ಚೆನ್ನೈನಹಳ್ಳಿ ಎಸ್ಟೇಟ್ ಅಂತವ, ಚೆನ್ನೈನಹಳ್ಳಿ ಭಾಗದಲ್ಲೂ ಸುಮಾರು ತೋಟಪಾರ ಮನೆ, ಆಮೇಲೆ ಸುಮಾರು ಮನೆಗಳಿಗೆಲ್ಲ ಗೋಬರ್ ಗ್ಯಾಸ್ ಮಾಡಿದರು. ಆ ಗೋಬರ್ ಗ್ಯಾಸ್ ನೋಡಿಬಿಟ್ಟು ಅವಾಗ ಗುರುಗಳೇ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಮಾಡಿದ್ನೆಲ್ಲ ನಾವು ನೋಡ್ಕೊಂಬಂದ್ಬಿಟ್ಟು ಹಂಗಾಗಿ ಅವ್ರ ತೋಲೆ ಮಾಡಿಸಿದ್ರೆ ಒಳ್ಳೇದು ಅಂತವ ಹೇಳಿದರು. ಅವಾಗ ನಾನು ಸಾಮಾನ್ಯ ಒಂದು 7ನೇ ಕ್ಲಾಸು ಓದ್ತಾ ಇದ್ದೇನು. ಅವಾಗ ನನ್ನ ಜೊತೆ ಕರ್ಕೊಂಡು ಹೋಯ್ತು ನಮ್ಮ ತಂದೆಯವರು. ನನ್ನ ಬಾಯಿಲಿ ಹೋಗ್ಬರೋಣ, ಪೈಪು ಗೀಪು ರೆಂಚು ಹಿಡ್ಕೊಳಕ್ಕೆ ನೀನು ಒಂಚೂರು ಹೆಲ್ಪ್ ಆಗುತ್ತೆ ಅಂತ ಹೋದಾಗ ನಾನು ಗಾಡೆ ಸುತ್ತಿಗೆ ಕೊಡೋದು, ಒಂದು ಉಳಿ ಕೊಡೋದು, ಗಾಡೆ ತೂತ್ ಕೊಟ್ಟೋದು, ಹೀಗೆ ಸಣ್ಣ ಪುಟ್ಟ ಏನೇನೋ ಮಾಡ್ತಿದ್ದೆ. ಅಂದರೆ ನಾವು ಮಧ್ಯಾಹ್ನ ಅವ್ರ ಮನೆಗೆ ಊಟ, ಆಮೇಲೆ ಗುರುಗಳು ಒಂದು ಕುರ್ಚಿ ಮೇಲೆ ಹಿಂಗೆ ಮರದ ಕುರ್ಚಿ ಮೇಲೆ ಹಿಂಗೆ ಕೂತ್ಕೊಂಡು ಬಂದಂಥ ಏನು ಭಕ್ತಾದಿಗಳು ಏನು ಶಾಸ್ತ್ರ ಅವ್ರ ಕಷ್ಟಗಳನ್ನ ಅವ್ರ ಕಷ್ಟಗಳ ಏನೇನೋ ಇರುತ್ತಲ್ಲ ಅವ್ರನ್ನೆಲ್ಲ ಕೇಳೋಕ್ಕೆ ಅವ್ರೇನು ಯಾರನ್ನೂ ಏನು ನನಗೆ ಹೇಳ್ರಿ ಅಂತ ಯಾರೂ ಕೇಳ್ತಿರಲ್ಲ. ಹಿಂಗೆ ಒಂದು 10-15 ಜನ ಹಿಂಗೆ ನಡುಮನೆಗೆ ಹಿಂಗೆ ಕೂತಿರೋರು. ಅವಾಗ ಬಾರಪ್ಪ ಇಲ್ಲಿ ಅಂತ ಕರೆಯೋರು, ನಿಂದು ಈ ಥರ ಸಮಸ್ಯೆ ಅಲ್ವೇ ಅಂತ. ಹೌದು ಗುರುಗಳೇ ಅಂತ ಹೇಳಿದ್ರು. ಅವ್ರಿಗೆ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ಬಿಟ್ಟು ಅವ್ರ ಮನೇಲಿ ಸುತ್ತಲೂ ಅವ್ರದ್ದು ಅಡಿಕೆ ತೋಟ ಇತ್ತು. ಅಡಿಕೆ ತೋಟ ಇದ್ದಾಗ ಏಕವ ಮೂಟೆ ಇಟ್ಟಿರೋರು, ಏನು ಅಡಿಕೆ ಮೂಟೆ ಇಟ್ಟಿರೋರು. ಅವ್ರ ಕೈಯಾಗೆ ಹಿಂಗೆ ಎಷ್ಟು ಸಿಗುತ್ತೆ ಅಷ್ಟ ತಗೊಂಡೋಗಿ ನೀವು ತಾಳ್ರಿ ಅಂತ ನಿಮಗೆ ಕೊಡೋರು. ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅದೇ ನಡೆಯೋದು. ಅದು ನಡೆದಾಗ ಅವಾಗ ಅವ್ರೊಂದು ದಿವಸ ಕೆಲಸ ಎಲ್ಲ ಮುಗೀತು. ಕೆಲಸ ಎಲ್ಲ ಮುಗಿದೆಲ್ಲ ಅಮೌಂಟ್ ಎಲ್ಲ ಕೊಟ್ಟಾಗ ನಿನಗೆ ಒಬ್ಬನೇ ಮಗ ಅಲ್ವೇ? ಹೌದು ಗುರುಗಳೇ, ಒಬ್ಬನೇ ಮಗ. ಒಂದಲ್ಲ ಒಂದು ದಿವಸ 4 ಜನಕ್ಕೆ ಪರಿಚಯ ಆಗೋಂಥ ವ್ಯಕ್ತಿ ಆಗ್ತಾನೆ. ಅವನು ಓದೋದು ಕಮ್ಮಿ, ಜನಬಳಿಕೆ ಜಾಸ್ತಿ ಅಂತ ಅವ್ರ ಗುರುಗಳು ನನಗೆ ನಮ್ಮ ತಂದೆಯವ್ರ ಜೊತೆ ಸಣ್ಣ ಹುಡುಗ ಕಾಲದಾಗೆ ಹೋಗಿದ್ದೆ. ಇವನೆಲ್ಲಿ ಯಾವ ಜನಗಳು ಸಂಪರ್ಕ ಇಟ್ಕೊಂಡಿದ್ದಾನೆ ಹಂಗೆ ಹಿಂಗೆ ಅಂತ ನಮ್ಮ ತಂದೆಯವರು ಒಂಥರ ಹಾಸ್ಯ ಮಾಡಿದರು. ಹಾಸ್ಯ ಮಾಡಿದಾಗ ನನಗೇನು ಗೊತ್ತಿಲ್ಲ. ಹಿಂಗೆ ನಾನು ನಮ್ಮ ಸಮಾಜದ ಸಂಘಟನೆ ಒಳಗೆ ನಾನು ಏನಾರ ಮಾಡಿ ಒಂದು ಕೆಲಸ ಮಾಡಬೇಕು, ಜನಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ನಾನು ಹಿಂಗೆ ಇದ್ದೆ. ನಮ್ಮ ನಾಯಕರು ರಾಜ್ಯಾಧ್ಯಕ್ಷರು KP ನಂಜುಂಡಿ ಅಂತ, ವಿಶ್ವಕರ್ಮ ಇದಕ್ಕೆ ರಾಜ್ಯಾಧ್ಯಕ್ಷರು, ವಿಧಾನ ಪರಿಷತ್ ಮಾಜಿ ಸದಸ್ಯರು ಅವರು. ಈಗ ಅವರು ನನಗೆ ಸಂಪರ್ಕಕ್ಕೆ ಅಂದರೆ ನನಗೊಂದು ಗುರುಗಳೇ ಸಿಕ್ಕಿದಂಗೆ ಆಯ್ತು. ಅಂದರೆ ಅವ್ರು ಸಿಕ್ಕಿದ್ದು ಯಾರ ಮುಖಾಂತರ ಅಂದರೆ ನಮ್ಮ ಸಕ್ರಪಟ್ಟಣದ ವೆಂಕಟಾಚಲಯ್ಯನವರು ಇದಾರಲ್ಲ, ಅವ್ರ ಆಶೀರ್ವಾದದಿಂದ ಅವರೇ ಸಿಕ್ಕಿದ್ದು ನನಗೆ ಸ್ಫೂರ್ತಿ ಏನು ಅಂತಂದರೆ, ಗುರುಗಳನ್ನ ನೋಡಿದ್ನಲ್ಲ, ಆ ಗುರುಗಳು ನೋಡಿದ್ದು ಆವಾಗ ಸಿಕ್ತಾಗ್ಲಿಂದಲೂ ನಾನು ಜಿಲ್ಲಾ ಮಟ್ಟದಲ್ಲಿ DC ಆಫೀಸಲ್ಲೂ ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡಿದ್ದೀನಿ, ರಾಜ್ಯ ಮಟ್ಟದಲ್ಲೂ ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡಿದ್ದೀನಿ. ಇದೆಲ್ಲ ಸಿಕ್ಕಿರೋದು ಯಾರಿಂದವ? ನಮ್ಮ ಅವಧೂತರು, ನಮ್ಮ ವೆಂಕಟಾಚಲಯ್ಯನವರು. ಅವ್ರ ಆಶೀರ್ವಾದ ನನಗೆ ಸಣ್ಣ ಹುಡುಗನಲ್ಲೇ ಆಶೀರ್ವಾದ ಮಾಡಿದರು. ಅವ್ರು ಇದ್ದಂಕಲೇ ನನಗೆ ಆಶೀರ್ವಾದ ಮಾಡಿದರು. ನನಗೆ ಖುಷಿ ಆಗತ್ತೆ ಅಂತಂದರೆ, ಅವ್ರ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಿದ್ದೀನಲ್ಲ, ಕಂಡಿದ್ದ ದೇವರು ಅಂದರೆ ವೆಂಕಟಾಚಲಯ್ಯನವರೇ ನನಗೆ. ಯಾಕೆಂದರೆ ಅವತ್ತು ಸ್ಫೂರ್ತಿ ಅಂದರೆ ನನಗೇನು ಗೊತ್ತಿರಲ್ಲವ, ಸಣ್ಣ ಹುಡುಗನಲ್ಲಿ ನನಗೇನು ಗೊತ್ತಿರಲ್ಲ. ನಿನ್ನ ಮಗ 4 ಜನಕ್ಕೆ ಪರಿಚಯ ಆಗ್ತಾನೆ, ಅವನು 4 ಜನ ಗುರ್ಸಿ ಮಾತಾಡ್ಸಂತ ಅವನು ದುಡ್ಡು ಮಾಡ್ತಿದ್ರು ಪರವಾಗಿಲ್ಲ, ಜನ ಸಂಪರ್ಕ ಮಾಡ್ತಾನೆ ಅಂತ ಹೇಳಿದ್ಕೆ ನಾನು ಇವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ವಿಶ್ವಕರ್ಮ ಮಹಾಸಭಾ, ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾಕ್ಕೆ ನಾನು ಜಿಲ್ಲಾಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಗುರುಗಳ ಆಶೀರ್ವಾದದಿಂದ. ಹಾಗೂ ಅದೇ ರೀತಿ ನಾನು ಕಿವುಡಮೂಗ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸ್ಟೇಟ್ಗೆ ಚೇರ್ಮನ್ ಆಗಿದ್ದೀನಿ. ಅದೇ ರೀತಿ ನಮ್ಮ ಗುರುಗಳ ಆಶೀರ್ವಾದದಿಂದ ನನಗೆ ಒಳ್ಳೆಯ ಹೆಸರು ಬಂದಿತ್ತು. ನನಗೆ 2 ಗಂಡು ಮಕ್ಕಳು ಇದ್ದಾರೆ, ಅವರು ಒಳ್ಳೆಯ ಹುದ್ದೆಲೂ ಇದ್ದಾರೆ, ಅವರಿಗೆ ಒಳ್ಳೆಯದೇ ಆಗ್ತಾಯಿತ್ತು. ಗುರುಗಳ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ನಮ್ಮ ದೊಡ್ಡ ಮಗ ಅಜಯ್, ಅವನು ಇಲ್ಲಿ ಕಡೂರಲ್ಲಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದಾನೆ. ನಮ್ಮ ಕಿರಿಯ ಮಗ ವಿಜಯ್, ಅವನು ಬಾಷ್ ಕಂಪ್ನಿಲಿ
ಮ್ಯಾನೇಜರ್ ಆಗಿ ಸೀನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದೀನಿ. ಇವತ್ತು ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತಂದರೆ ಗುರುಗಳ ಆಶೀರ್ವಾದವೇ. ನಾನು ಯಾವತ್ತೂ ದಿನನಿತ್ಯ ನಾನು ಎದ್ದೇಳ್ಬೇಕಾರೆ ಗುರುಗಳು ನೆನಪು ಮಾಡ್ಕೊಂಡೇ ನಾನು ಮುಂದಕ್ಕೆ ಕಾಲಿಕ್ಕದು. ನಾನು ಏನೇ ಇದು ಮಾಡಿದ್ರು ನಮ್ಮ ಗ್ರಾಮ ದೇವತೆ ಕೊಲ್ಲಾಪುರೇಶ್ವರಿ, ನಮ್ಮ ಇಡೀ ರಾಜ್ಯದಲ್ಲಿ ನನಗೆ ಸುಮಾರು ಜನ ನನಗೆ ಎಲ್ಲ ಪರಿಚಯ ಆಗಿರೋದು ಆ ಗುರುಗಳ ಆಶೀರ್ವಾದದಿಂದ. ಸಕ್ರಾಪಂಡಕ್ಕೆ ನನಗೇನೇ ಕಷ್ಟ ಏನಾರು ಕಷ್ಟ ಬರ್ತೈತಿ ಅಂತ ನನಗೆ ಮುನ್ಸೂಚನೆ ಗೊತ್ತಾಗ್ಬಿಡುತ್ತೆ. ಆ ಮುನ್ಸೂಚನೆ ಬಂದಂಥ ಸಂದರ್ಭದಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಆ ಗುರುಗಳು ವೇದಿಕೆ ಮುಂದೆ ಕುತ್ಕೊಂಡು ಒಂದು ಕರ್ಪೂರ ಹಚ್ಚಿ ಒಂದು ಬಿಸ್ಕೆಟ್ ಇಟ್ಟು ನನಗೆ ಗುರುಗಳೇ ನನಗೆ ಈ ಥರ ಆಗ್ತಾಯ್ತಿ, ಎಲ್ಲ ಸ್ಫೂರ್ತಿ ನೀವೇ ಅಂತ ನಾನು ಬೇಡ್ಕೊಂಡು ಬಂದರೆ ನನಗೇನೇ ಕಷ್ಟ ಇದ್ರೂ ಅದು ಬಗೆಹರಿತೈತಿ. ನನಗೆ ಆದ ಅನುಭವ ಇದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.